ಒಳಗಡೆ ಒಂದು ಕೆಲಸ ಮಾಡ್ತಾ ಇದೆ. ಆ ಶಕ್ತಿಗೆ ಆತ್ಮ ಇವೆಲ್ಲ ಬೇಕು ಮೆಡಿಟೇಷನ್ ಮಾಡಲಿಕ್ಕೆ. ಈ ಪಾಯಿಂಟ್ಸ್ ಎಲ್ಲ ಬೇಕು. ಅದಕ್ಕೋಸ್ಕರ ಇದನ್ನು ಈ ಚಾರ್ಟ್ಸ್ ಅನ್ನು ಹೇಳ್ತಾ ಇದ್ದೀನಿ. ಮೆಡಿಟೇಷನ್ ಮಾಡೋನು ಯಾರು? ಬರೀ ದೇಹ ಮೆಡಿಟೇಷನ್ ಮಾಡುತ್ತಾ? ಇಲ್ಲ. ಒಳಗಡೆ ಇರುವಂತ ಆತ್ಮ, ಮನಸ್ಸು, ಬುದ್ಧಿ, ಸಂಸ್ಕಾರ ಮೆಡಿಟೇಷನ್. ಮೊಟ್ಟ ಮೊದಲನೇದಾಗಿ ನೀವು ಏನಂತ ತಿಳ್ಕೋಬೇಕು? ನಾನು ಈ ನಶ್ವರ ದೇಹ ಅಲ್ಲ, ನಾನು ಅಜರಾಮರವಾಗಿರ್ತಕ್ಕಂಥ ಆತ್ಮ ಇದ್ದೇನೆ. ನಾನು ಈ ದೇಹ ಅಲ್ಲ, ನಾನು ಆತ್ಮ ಇದ್ದೇನೆ ಅಂತಕ್ಕಂಥದ್ದನ್ನು ನೀವು ಪಕ್ಕ ಮಾಡ್ತಾರೆ. ಗೊತ್ತಾಯ್ತಾ? ನಾನು ಆತ್ಮ ಅಂದ್ರೆ ಏನು? ಮನಸ್ಸು ಆಲೋಚನೆ ಮಾಡ್ತಾ ಇದೆ, ಬುದ್ಧಿ ನಿರ್ಣಯ ತೆಗೆದುಕೊಡುತ್ತೆ, ಸಂಸ್ಕಾರ ರಿಕಾರ್ಡಿಂಗ್ ಮಾಡುತ್ತೆ. ಈ ಮೂರು ಸೇರಿ ಆಗಿರೋದು ಆತ್ಮ. ಈಗ ಟೆನ್ಷನ್ ಹೆಂಗಾಗಿರೋದು ಮನಸ್ಸಲ್ಲಿ. ಅರ್ಥ ಆಯ್ತಾ? ಮನಸ್ಸು ಯಾವಾಗ ಟೆನ್ಷನ್ ಆಗುತ್ತೆ? ವಿಪರೀತ ಆಲೋಚನೆಗಳು ಬಂದಾಗ ಮನಸ್ಸು ಟೆನ್ಷನ್. ಇವಾಗ ಮನೆಯಲ್ಲಿ ತುಂಬಾ ಜನ ಮಕ್ಕಳಾಗ್ಬಿಟ್ರೆ ಸಾಕಬೇಕು, ಕಷ್ಟ ಆಗುತ್ತಲ್ಲ. ಆ ಥರ ನಾವು ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳನ್ನ ಕ್ರಿಯೇಟ್ ಮಾಡ್ತಿರ್ತೀವಿ. ಅದರಿಂದ ಟೆನ್ಷನ್ ಆಗುತ್ತೆ. ಬುದ್ಧಿ ಸರಿಯಾದ ನಿರ್ಣಯಗಳನ್ನ ಕೊಡೋದು. ಯಾವ್ದು ಬೇಡವೋ, ಯಾವ್ದು ಬೇಕೋ ಅದನ್ನು ಸರಿಯಾದ ನಿರ್ಧಾರ ತಗೊಂಡ್ರೆ ಲೈಫ್ನಲ್ಲಿ ಫೇಲ್ಯೂರ್ ಆಗಲ್ಲ. ಸರಿಯಾದ ನಿರ್ಧಾರಗಳನ್ನು ಬುದ್ಧಿ ತೆಗೆದುಕೊಳ್ಳೋದು. ಬುದ್ಧಿ ಓಡ್ತಾ ಇಲ್ಲ ಅಂತ ಈ ಟೈಮ್ನಲ್ಲಿ ಏನು ಮಾಡಬೇಕು? ಬುದ್ಧಿ ಓಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ. ಸೊ ಬುದ್ಧಿ ಶಕ್ತಿ ಇಲ್ಲ, ಸಂಸ್ಕಾರ ಕಲುಷಿತ ಆಗುತ್ತೆ. ಅದರಿಂದ ಇವನ್ನ ಸರಿಪಡಿಸಿಕೊಳ್ಳೋದು ಶುದ್ಧ ಆತ್ಮನಾಗಿ ಮಾಡ್ಕೊಳ್ಳುವಂಥ ಒಂದು ಮೆಥಡ್. ಅಂದರೆ ಮನಸ್ಸನ್ನು ಕ್ಲೀನ್ ಆಗಿ ಇಟ್ಕೊಳ್ಳಿ, ಶುದ್ಧವಾಗಿಟ್ಕೊಳ್ಳಿ, ಸ್ವಚ್ಛವಾಗಿಟ್ಕೊಳ್ಳಿ, ಬುದ್ಧಿನ ನಿರ್ಮಲವಾಗಿಟ್ಕೊಳ್ಳಿ, ಸಂಸ್ಕಾರವನ್ನು ಶ್ರೇಷ್ಠವಾಗಿಟ್ಕೊಳ್ಳಿ. ಆವಾಗ ಆತ್ಮ ಶ್ರೇಷ್ಠ ಆಗುತ್ತೆ. ಆತ್ಮ ಚೆನ್ನಾಗಿತ್ತು, ದೇಹ ಚೆನ್ನಾಗಿ. ದೇಹ ಚೆನ್ನಾಗಿರುತ್ತೆ, ಆತ್ಮ ಚೆನ್ನಾಗಿರುತ್ತೆ, ಜೀವನ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ನೀವ್ಯಾರೋ KSRTC ಡ್ರೈವರ್ ಅನ್ಕೋಬೇಡ್ರಿ. ನಾನು ಆತ್ಮ ಅಂತ. ನಾನು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ನಾನು ಚೆನ್ನಾಗಿ ಇಟ್ಕೋಬೇಕು, ನಾನು ಒಳ್ಳೆ ಒಂದು ವ್ಯಕ್ತಿ ಆಗಬೇಕು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಡಿಸೈಡ್ ಮಾಡಿ. ಒಳ್ಳೆ ಡ್ರೈವರ್ಗಳಿಗೆ ಸನ್ಮಾನ ಮಾಡ್ತಾರೆ. ಅರ್ಥ ಆಯ್ತಾ? ಚೆನ್ನಾಗಿ ಒಳ್ಳೆ ಆಕ್ಸಿಡೆಂಟ್ ಫ್ರೀ ಡ್ರೈವಿಂಗ್ ಮಾಡೋರು ಯಾರಿದ್ದಾರೆ ಅವ್ರಿಗೆ ಸಮಾಜದಲ್ಲಿ ಬೆಲೆ ಇರುತ್ತೆ. ನಿಮ್ಮ ಜೊತೆಯಲ್ಲಿ ಅನೇಕರ ಪ್ರಾಣ ಇರುತ್ತೆ, ಅನೇಕರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದರಿಂದ ನೀವು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದೀರಾ. ನೀವು ಭಾಳ ಹುಷಾರಾಗಿ ಡ್ರೈವ್ ಮಾಡೋಕ್ಕೆ ಈ ಮೆಡಿಟೇಷನ್ ಯಾವ ಥರ ಹೆಲ್ಪ್ ಮಾಡುತ್ತೆ ಮುಂದೆ ಹೇಳ್ಬೇಕು. ಈಗ ಆತ್ಮಕ್ಕೆ ಶಕ್ತಿ ಬೇಕು. ಶಕ್ತಿ ಆತ್ಮಕ್ಕೆ ಬೇಕು. ಶಕ್ತಿ ಎಲ್ಲಿಂದ ಬರುತ್ತೆ? ಇವಾಗ ನಮಗೆ ಕರೆಂಟ್ ಬೇಕು. ಕರೆಂಟ್ ಎಲ್ಲಿಂದ ಬರುತ್ತೆ? ಪವರ್ ಗ್ರಿಡ್ಡಿಂದ ಬರುತ್ತೆ. ಪವರ್ ಗ್ರಿಡ್ ಎಲ್ಲಿಂದ ಬರುತ್ತೆ? ಏನು ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಅಲ್ಲಿಗೆ ಬಂದು ಸ್ಟೋರೇಜ್ ಆಗುತ್ತೆ, ಅಲ್ಲಿಂದ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗೆ ನಾವು ಯೋಗ ಮಾಡೋಕ್ಕೆ ಕೂತ್ಕೊಂತೀವಿ, ನಮ್ಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಮನೋಬಲ ಇನ್ನೂ ವೃದ್ಧಿ ಆಗುತ್ತೆ. ನಿಮಗೆ ಪಾಂಪ್ಲೆಟ್ ಕೊಟ್ಟಿದ್ದೀವಿ 130 ಬೆನಿಫಿಟ್ಸ್ ಆಫ್ ಮೆಡಿಟೇಷನ್ ಬರ್ತಿದ್ದೀವಿ. ಅಷ್ಟೆಲ್ಲ ಬೆನಿಫಿಟ್ಸ್ ಎಲ್ಲಿಂದ ಸಿಗುತ್ತೆ? ಮೆಡಿಟೇಷನ್. ಈಗ ಮೆಡಿಟೇಷನಲ್ಲಿ ಪವರ್ ಕೊಡೋರು ಯಾರು? ದೇವರು ಅಂತ ಎಲ್ಲರೂ ಹೇಳ್ತೀವಿ. ಈಗ ದೇವ್ರು ಯಾರು? ಯಾರನ್ನಾದ್ರೂ ಕೇಳಿ ದೇವ್ರು ಯಾರು ಗೊತ್ತೇ ಇಲ್ಲ. ಅರ್ಥ ಆಯ್ತಾ? ಈಗ ನಿಮ್ಮ ತಂದೆ ತಾಯಿ ಯಾರನ್ನ ಗೊತ್ತಿಲ್ಲದೆ ಇರೋರು ಯಾರನ್ನ ಇದ್ದೀರಾ? ತಂದೆ ತಾಯಿ ಇದ್ದಾರೆ, ಮನೆಯಲ್ಲಿದ್ದಾರೆ, ವಯಸ್ಸಾಗಿರ್ಬೋದು, ಅಥವಾ ಕೆಲವರು ಮನೆಯಲ್ಲಿ ಹೋಗ್ಬಿಟ್ಟಿರ್ಬೋದು. ಅವ್ರ ಫೋಟೋನಾದ್ರೂ ನೋಡಿರ್ತೀವಲ್ಲ, ಅವ್ರ ಬಗ್ಗೆ ತಿಳ್ಕೊಂಡಿರ್ತೀವಲ್ಲ, ನಮ್ಮ ತಂದೆ ಇಂಥವ್ರು ಇಂಥ ಕಡೆ ಮಾಡ್ತಾ ಇದ್ರು ಅಂತ. ಅದೇ ಥರ ನಮ್ಮ ಆತ್ಮದ ತಂದೆ ಯಾರಿದ್ದಾರೆ ಅವ್ರಿಗೆ ಸುಪ್ರೀಂ ಸೋಲ್, ಗಾಡ್ ಫಾದರ್ ಅಂತ ಕರೀತಾರೆ. ಅವರನ್ನ ನಾವು ದೇವರು ಅಂತ ಹೇಳ್ತೀವಿ. ದೇವರು ಅಂದ್ರೆ ಏನು? ದೇಹ ಇರೋರು, ವರ್ಣ ಇರೋರು, ಮನುಷ್ಯ ರೂಪ ಇರ್ತಾರೆ. ಆ ಒಂದು ರೂಪದಲ್ಲಿ ಅದಕ್ಕೆ ಲಿಂಗ ಇಟ್ಟು 3 ವಿಭೂತಿ ಇಟ್ಟು ಮಧ್ಯದಲ್ಲಿ ಚಿಕ್ಕೆ. ಸೊ ಪರಮಾತ್ಮ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿದ್ದಾರೆ. ಯಾವ ರೂಪದಲ್ಲಿದ್ದಾರೆ? ಜ್ಯೋತಿರ್ಲಿಂಗ ರೂಪದಲ್ಲಿ. ಪರಮಾತ್ಮನ ನೋಡ್ಬಾರ್ದು. ಪರಮಾತ್ಮನನ್ನು ಈ ರೂಪದಲ್ಲಿ ನಾವು ನೆನೆಸ್ಬೇಕು. ನೆನೆಸಿದಾಗ ಅವರಲ್ಲಿರುವಂಥ ಎಲ್ಲ ಶಕ್ತಿಗಳು ನಮಗೆ ಸಿಗ್ತಾಗುತ್ತೆ. ಮೆಡಿಟೇಷನ್ ಮಾಡಿದ್ರೆ ಪರಮಾತ್ಮನಲ್ಲಿರುವಂಥ ಎಲ್ಲ ಪವರು ನಮ್ಮ ಆತ್ಮಕ್ಕೆ ಬರ್ತಾರೆ. ಅದನ್ನೇ ಯೋಗ ಅಥವಾ ಮೆಡಿಟೇಷನ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅಂದರೆ ತಪ್ಪು ಅಭಿಪ್ರಾಯದಲ್ಲಿ ನೋಡಿ, ಇದು ಭೂಲೋಕ. ನಾವು ವಾಸ ಮಾಡ್ತಾ ಇರೋವಂಥದ್ದು ಈ ಭೂಮಿ ಮೇಲೆ. ನಮ್ಮ ಆಚೆ ಇರುವಂಥದ್ದು ಸೂಕ್ಷ್ಮ ಲೋಕ. ಇದಕ್ಕೂ ಆಚೆ ಇರೋದು ಮೂಲಲೋಕ. ಈ ಲೋಕದಲ್ಲಿ ದೇವರು, ಇದು ಆತ್ಮಲೋಕ ಅಂತ, ಇದನ್ನು ಪರಂಧಾಮ ಅಂತ, ಇದನ್ನು ಬ್ರಹ್ಮಲೋಕ ಅಂತ, ಇದನ್ನ ಸೂಕ್ಷ್ಮ ಲೋಕ ಅಂತಾರೆ, ಇದನ್ನ ಭೂಲೋಕ. ಇಲ್ಲಿ ನಾವಿರೋದು. ಅರ್ಥ ಆಯ್ತಾ? ಇಲ್ಲಿ ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರಗಳು, ಗ್ರಹಗಳು, ಪ್ರಾಣಿ ವರ್ಗ, ಸಸ್ಯ ವರ್ಗ, ಮನುಷ್ಯ ವರ್ಗ, ವೆರೈಟಿ 84 ಲಕ್ಷ ಜೀವರಾಶಿಗಳು ಈ ಭೂಮಿ ಮೇಲೆ ಇರುತ್ತೆ. ಇದೊಂದು ನಾಟಕ ನಡೀತಾ ಇದೆ ಭೂಮಿ ಮೇಲೆ. ಬೆಳಗ್ಗೆ ಆದರೆ ಹಗಲು, ರಾತ್ರಿ ಆದರೆ ಕತ್ಲು. ಈ ಹಗಲು ರಾತ್ರಿಗಳ ನಾಟಕ ಭೂಮಿ ಮೇಲೆ ನಡೀತಾ ಇದೆ. ಹುಟ್ಟು ಸಾವುಗಳ ನಾಟಕ, ಶರೀರ ಹೊಸ ಶರೀರ, ಹೀಗೆ ಪುನರಪಿ ಜನ್ಮ ನಾಟಕ ನಡೀತಾ ಇದೆ. ಇದರ ಆಚೆ ಇರೋದು ಸೂಕ್ಷ್ಮ. ಇದಕ್ಕೂ ಮೇಲೆ ಇರೋದು ಮೂಲ. ಇದನ್ನು ಬ್ರಹ್ಮಲೋಕ, ಆತ್ಮಲೋಕ, ಬ್ರಹ್ಮಾಂಡ, ಶಾಂತಿಧಾಮ, ಪರಂಧಾಮ ಅಂತ ಕರೀತಾರೆ.
ಇಲ್ಲಿ ಆತ್ಮಗಳು, ನಾವೆಲ್ಲ ಆತ್ಮಗಳು ಇಲ್ಲಿದ್ದ ಮುಂಚೆ, ಈ ಪ್ರಪಂಚದ ಮುಂಚೆ ಇವೆಲ್ಲ ಆತ್ಮಗಳ ಮೇಲೆ ಇರುವಂಥದ್ದು ಆವಾಗಲೇ ಚಿತ್ರ ತೋರಿಸಿದ್ರು ದೇವರು ಅಂತ ಹೇಳ್ತೀವಲ್ಲ. ಸೊ ಅಲ್ಲಿರೋದು ದೇವರು. ಈ ಭೂಮಿ ಮೇಲೆ ಮೊದಲು ಸ್ವರ್ಗ ಇದ್ದಾಗ ಅಲ್ಲಿಂದ ಆತ್ಮಗಳು ಫಸ್ಟ್ ಸ್ಟಾರ್ಟ್ ಆಗಿ ಬಂದಿತ್ತು. ಬರ್ತಾ 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 ಪಾತ್ರಗಳು ಮಾಡ್ಕೊಂಡು ನಾಟಕದಲ್ಲಿ ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗಗಳಲ್ಲಿ ಪಾತ್ರ ಮಾಡ್ತಾ ಬಂದರು. ಈಗ ನಾವು ಮತ್ತೆ ಅಲ್ಲಿಗೆ ವಾಪಸ್ ಮತ್ತೆ ಯಥಾಸ್ಥಿತಿ ಸ್ವರ್ಗ ಏನಿತ್ತು ಅದು ಮತ್ತೆ ಬರಲೇಬೇಕು. ರಿಪೀಟ್ಸ್ ಎಗೈನ್ ಅಂತ. ಅಂದರೆ ಭಾರತದ ಕಾಲಚಕ್ರ ಇತಿಹಾಸ ಪುನರಾವರ್ತನೆ ಆಗ್ತದೆ. ಇದು 3 ಲೋಕಗಳು. ಅಂದರೆ ದೇವರು ಎಲ್ಲಿರ್ತಾರೆ? ಮೇಲ್ಗಡೆ ಇರ್ತಾರೆ. ನಾವಿರೋದು ಭೂಲೋಕಗಳು. ಸೂಕ್ಷ್ಮ ದೇವತೆಗಳಿರೋದು ಸೂಕ್ಷ್ಮ ಲೋಕದಲ್ಲಿ. ಪರಮಾತ್ಮ ಮತ್ತು ಆತ್ಮಗಳಿರೋ ಜಾಗ ಇದೆ. ಅರ್ಥ ಆಯ್ತಲ್ಲ? ಅಲ್ಲಿಗೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಅಂತ ಹೇಳ್ತಾರೆ. ಆ ಲೋಕದಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಬಂದಾಗ ಏನು ಬಂತು? ಆತ್ಮ ಪ್ಯೂರ್ ಆಗಿ ಬಂತು. ಬರ್ತಾ 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 ಆತ್ಮಗಳು ಏನಾಗ್ಬಿಟ್ಟಿದ್ದಾರೆ? ಪಾತ್ರೆ ಮಾಡ್ತಾ 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 ಈ ಎಲ್ಲ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಗುಣಗಳು ಸೇರ್ಕೊಂಡಿರ್ತಾರೆ. ಈಗ ಮತ್ತೆ ರಿಫೈನ್ ಆಗ್ಬೇಕು ಆತ್ಮ.